ಕನ್ನಡ ಮಾತನಾಡು ಅಂದದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿರುವಂತಹ ಪ್ರಕರಣ. ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ಡಿಸಿಪಿ ರೋಹನ್ ಜಗದೀಶ್ ಭೇಟಿ ಕೊಟ್ಟಿದ್ದಾರೆ. ಹಲ್ಲೆಗೊಳಗಾದ ಕಂಡಕ್ಟರ್ ಬಳಿ ಮಾಹಿತಿಯನ್ನ ಡಿಸಿಪಿ ಪಡೆದುಕೊಂಡಿದ್ದಾರೆ. ಆರೋಪಿಗಳನ್ನ ಬಂಧಿಸುವ ಭರವಸೆಯನ್ನ ಕೂಡ ಡಿಸಿಪಿ ಕೊಡ್ತಾ ಇದ್ದಾರೆ. ಕನ್ನಡ ಮಾತನಾಡು ಅಂದದಕ್ಕೆ ಹಲ್ಲೆ ಆಯಿತು, 25-30 ಜನ ಸೇರ್ಕೊಂಡು ಹಲ್ಲೆ ಮಾಡ್ತಾರೆ ಅಂದ್ರೆ ಏನ್ರಿ ಅಂತ ಕಣ್ಣೀರು ಹಾಕಿದ್ದಾರೆ ಕಂಡಕ್ಟರ್. ಮಾತಿನ ಚಕಮಕಿ ನಡೆಯುತ್ತೆ. ಮಾತಿನ ಚಕಮಕಿ ನಡೆಯೋ ಕಾರಣ ಏನು ಅಂತ ಹೇಳಿದರೆ, ನಮ್ಮ ಕಂಡಕ್ಟರ್ಗೆ ಮಾತಾಡಿದಾಗ ಕಂಡಕ್ಟರ್ ಏನು ಹೇಳ್ತಾರೆ ಅಂತ ಹೇಳಿದರೆ, ಅವರು ಟಿಕೆಟ್ ಕೊಡಲಿಕ್ಕೆ ಹೋಗ್ತಾರೆ. ಟಿಕೆಟ್ ಕೊಡೋ ಸಂದರ್ಭದಲ್ಲಿ ಅವರು ಟಿಕೆಟ್ 1-2 ಟಿಕೆಟ್ ಕೇಳ್ತಾರೆ. ಅವರು ಮರಾಠಿಯಲ್ಲಿ ಕೇಳ್ತಾರೆ ಅಂತ ಹೇಳಿ ಕಂಡಕ್ಟರ್ ಹೇಳ್ತಾರೆ. ಕಂಡಕ್ಟರ್ ಅವರಿಗೆ ಮರಾಠಿ ಬರೆದಿರೋ ಕಾರಣ ಅವರು ಕನ್ನಡದಲ್ಲಿ ಮಾತಾಡ್ತಾರೆ. ಆ ವಿಚಾರಕ್ಕೆ ಕಂಡಕ್ಟರ್ಗೆ ನಾವು ಮಾತಾಡಿದಾಗ ಅವ್ರು ಏನಂತ ಹೇಳ್ತಾರೆ ಅಂತ ಹೇಳಿದರೆ, ನೀವು ಮರಾಠಿ ಕಲಿಬೇಕು ಹಾಗೆ ಹಿಂಗೆ ಅಂತ ಹೇಳ್ತಾರೆ ಅಂತ ಹೇಳಿ ಆ ವಿಚಾರಕ್ಕೆ ಅವರಲ್ಲಿ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗುತ್ತೆ. ಅಲ್ಲೇ ಇದ್ದಿದ್ದ ಯುವಕ ತನ್ನ ಫ್ರೆಂಡ್ಸಿಗೆ ಫೋನ್ ಮಾಡ್ತಾನೆ ಅಂತ ಹೇಳ್ತಾರೆ. ಅಲ್ಲಿಂದ ಬಂದಿದ್ದೊಂದು 2 ಬೈಕಲ್ಲಿ ಬಂದಿದ್ದೊಂದು 4-5 ಜನ ಯುವಕರು ಸೇರಿ ಈ ಹುಡುಗ ಸೇರಿ ಆ ಕಂಡಕ್ಟ್ರಿಗೆ ಮತ್ತು ಡ್ರೈವರಿಗೆ ಹೊಡೆದಿರ್ತಾರೆ. ಡ್ರೈವರ್ನ ಈ ಸಮಯದಲ್ಲಿ ನಮ್ಮ ಸಿವಿಲ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿರ್ತಾರೆ ಮತ್ತು ಅವ್ರಿಗೆ ಚಿಕಿತ್ಸೆ ಕೂಡ ಆಗ್ತಿದೆ. ಭಾಳಷ್ಟು